ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಆಯ್ತಾ ಒಂದು ವಿಷಯ ನನಗೆ ಗೊತ್ತಾಗಿಲ್ಲ. ನಮಗೊಬ್ರು ಆಯ್ತಾ ವಿಡಿಯೋ ಕಳಿಸ್ಬಿಟ್ಟು ಮೇಡಮ್ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೇಳಿದ್ರು. ನಾನು ಕೂಡ ಸಡನ್ನಾಗಿ ಏನಿರ್ಬೋದು ಅಂದ್ಕೊಂಡೆ ನಾನು. ಆಮೇಲೆ ನೋಡಿದ್ರೆ ಲಿವಿಂಗ್ ರೂಮಲ್ಲಿ ರಕ್ಷಿತಾ ಕಾಮಿಡಿ ಮಾಡ್ತಾ ಇರ್ತಾಳೆ ಗಿಲ್ಲಿ ನಟನ ಹತ್ರ. ಗಿಲ್ಲಿ ನಟ ಸಡನ್ನಾಗಿ ಯಾವಾಗಲೂ ಆ ಥರ ಕೇಳಿರಲಿಲ್ಲ ಗಿಲ್ಲಿ ನಟ. ನನಗೂ ಕೂಡ ಶಾಕ್ ಆಯಿತು. ಅಂದರೆ ಅಲ್ಲಿ ಪಕ್ಕದಲ್ಲಿರೋ ರಜತ್ಗೆ ಹೇಳ್ತಾನೆ ಗಿಲ್ಲಿ ನಟ, ಯಾವಾಗ ನೋಡಿದ್ರು ಏನಾದರೂ ಕೀಟ್ಲೆ ಮಾಡ್ತಾನೆ ಇರ್ತಾಳೆ, ಏನಾದರೂ ನನಗೆ ಮಾಡ್ತಾನೆ ಇರ್ತಾಳೆ. ಏನು ರಕ್ಷ ನೀನು ಏನಾದರೂ ನಾನು ಲವ್ ಮಾಡ್ತಿದ್ಯಾ ಅಂತೇಳಿ ಗಿಲ್ಲಿ ಕೇಳ್ತಾನೆ. ನನಗಿದು ವಿಷಯ ನೋಡ್ಬಿಟ್ಟು ನನಗೆ ಶಾಕು. ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಿಲ್ಲಿ ಹಂಗೆ ಕೇಳ್ತಾನೆ ಅಂತ. ಯಾಕೆ ಗಿಲ್ಲಿ ರಕ್ಷಿತನ್ಗೆ ನೀನು ಲವ್ ಮಾಡ್ತಿದ್ಯಾ ಅಂತ ಕೇಳ್ದ ಅಂತ ನನಗೆ ಗೊತ್ತಿಲ್ಲ. ಬಟ್ ಗಿಲ್ಲಿ ನಟ ಹಂಗೆ ಕೇಳಿದ ತಕ್ಷಣ ರಕ್ಷಿತನ ಮುಖ ಆಯಿತಾ ಸ್ವಲ್ಪ ಅವಳಿಗೆ ಏನೋ ಅವಳಿಗೆ ಕೇಳ್ದಂಗೆ ಅನಿಸ್ಬಿಡುತ್ತೆ. ಸ್ವಲ್ಪ ಹಂಗೆ ನರ್ವಸ್ ಆಗ್ತಾಳೆ ರಕ್ಷಿತಾ. ಬಟ್ ಅಲ್ಲಿ ಗಿಲ್ಲಿ ನಟ ಯಾಕೆ ಅವನಿಗೆ ಹಂಗೆ ಕೇಳಬೇಕು ಅನ್ನಿಸ್ತು ಅನ್ನೋದು ನನಗೂ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಯಾರಾದರೂ ಆ ವಿಡಿಯೋ ನೋಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಯಾಕೆ ಆ ರೀತಿ ಕೇಳ್ದ ಗಿಲ್ಲಿ ಅಂತ ನನಗೂ ಗೊತ್ತಿಲ್ಲ. ಏನಂದರೆ ಗಿಲ್ಲಿ ನಟಿಗೆ ಏನಾದರೂ ಸೆನ್ಸ್ ಆಯಿತಾ, ರಕ್ಷಿತಾ ಅವನನ್ನು ಲವ್ ಮಾಡ್ತಿದ್ದಾಳೆ ಅಂತ ಏನಾದರೂ ಸೆನ್ಸ್ ಆಯಿತಾ, ಅವನಿಗೇನಾದರೂ ಮನಸ್ಸಲ್ಲಿ ಹಂಗೆ ಅನ್ನಿಸ್ತಾ ಅದಕ್ಕೇನಾದರೂ ಕೇಳೋದ್ನಾ, ಇಲ್ಲ ಕಾಮಿಡಿಯಾಗಿ ಏನಾದರೂ ಕೇಳೋದ್ನಾ ನನಗೆ ಗೊತ್ತಿಲ್ಲ ನನಗೆ. ಬಟ್ ಈ ಒಂದು ವಿಡಿಯೋನ ಯಾರಾದರೂ ನೋಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತೀನಿ. ಓಕೆ, ನಾನು ಇದನ್ನು ನಿಮ್ಮ ಹತ್ರ ಕೇಳಬೇಕು ಅಂತ ಈ ಮಾತನ್ನು ಕೇಳಿದ್ದು ಅಷ್ಟೇ. ಇದ್ರ ಬಗ್ಗೆ ನನ್ನ ಒಪಿನಿಯನ್ ಆಗಲಿ ನನಗೆ ಏನೂ ಹೇಳೋಕ್ಕಿಲ್ಲ. ಯಾಕೆ ಅಂತಂದರೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೂ ಕೂಡ ನನಗಿಷ್ಟನೇ. ಇಬ್ಬರೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರ ಮಧ್ಯೆ. ಇಬ್ಬರು ಕೂಡ ಒಂದು ಬೆಸ್ಟ್ ಫ್ರೆಂಡ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಈ ವಾರ ಯಾಕೆ ವೋಟಿಂಗ್ ಲೈನ್ಸು ಓಪನ್ ಇಲ್ಲ, ಈ ವಾರ ಯಾಕೆ ಆಯಿತಾ ವೋಟ್ ಹಾಕೋಕ್ಕಾಗ್ತಾಯಿಲ್ಲ, ವೋಟಿಂಗ್ ಲೈನ್ಸ್ನ ಆಫ್ ಮಾಡಿದೆ ಅಂದರೆ ಕ್ಲೋಸ್ ಮಾಡಿದೆ ಬಿಗ್ ಬಾಸ್ ಟೀಮು, ಹಾಗೆ ಹೀಗೆ ಅಂತ ಸುಮಾರುಗಳು ನಾವೇನೇ ಹೇಳಿದ್ದು ಆಯಿತಾ. ಈಗ ಅದಕ್ಕೊಂದು ಮೇನ್ ರೀಸನ್ ಸಿಕ್ಕಿದೆ. ನನಗೆ ಸಿಕ್ಕ ಸೋರ್ಸ್ ಪ್ರಕಾರವಾಗಿ ಈ ವಾರ ಅಂದರೆ ಈ ಸಂಡೇ ಎಪಿಸೋಡಲ್ಲಿ ನಮ್ಮ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೇಳಿ ಬಂದಂಥ ಅಂದರೆ ಫಸ್ಟ್ ಗೆಸ್ಟಾಗಿ ಬಂದಂತಹ ಯಾರು ನಮ್ಮ ಚೈತ್ರಾ ಕುಂದಾಪುರ್ ಮತ್ತು ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದರು, ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಸೇರ್ಪಡೆ ಆದರು. ಈಗ ನೋಡಿದ್ರೆ ರಜತ್ ಮತ್ತು ಚೈತ್ರಾ ಕುಂದಾಪುರ್ ಇಬ್ಬರು ಕೂಡ ಈ ವಾರ ಔಟ್ ಆಗ್ತಾ ಇದ್ದಾರೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಅವರು ಜಸ್ಟೇ ಒಂದು ಆಯಿತಾ 2 ವೀಕ್ ಕಾಂಟ್ರಾಕ್ಟ್ ಮೇಲೆ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ರಜತ್ ಮತ್ತು ಚೈತ್ರಾ ಕುಂದಾಪುರ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿರಲಿಲ್ಲ. ಜಸ್ಟ್ ಗೇಮಿಗೆ ಒಂದು 5 ಥರಕ್ಕೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಏನೋ ಸೇಫಾಗಿ ಗೇಮ್ ಆಡ್ತಾ ಇದ್ರಲ್ವ, ಅವ್ರಿಗೆಲ್ಲ ಮಾಂಜಾ ಕೊಡೋಕ್ಕೋಸ್ಕರವಾಗಿ ನಮ್ಮ ಬಿಗ್ ಬಾಸ್ ಅವ್ರು ಕರೆಸಿದ್ರು. ಅಂದರೆ 2 ವಾರದ ಅಗ್ರಿಮೆಂಟಲ್ಲಿ ಚೈತ್ರಾ ಕುಂದಾಪುರ್ ಮತ್ತು ರಜತ್ ಅವರು ಬಂದಿದ್ದಾರೆ. ಅವರು ಜಸ್ಟೇ ಒಂದು ಅಂದರೆ ಅಲ್ಲಿ ಇರುವಂಥ ಕಂಟೆಸ್ಟೆಂಟ್ಗಳನ್ನ ಒಂದು ವಾರ್ಮ್ ಅಪ್ ಮಾಡೋಕ್ಕೆ ಅಂದರೆ ಒಂಚೂರು ಬಿಸಿ ಮುಡ್ಸೋಕ್ಕೆ ಬಂದಿದ್ರು ಆಯಿತಾ. ಅದು ಎಲ್ಲವೂ ಮುಗೀತು. ಈ ವಾರ ಸಂಡೇ ಎಪಿಸೋಡಲ್ಲಿ ರಜತ್ ಮತ್ತು ಚೈತ್ರಾ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾ ಇದ್ದಾರೆ. ನಾನು ಅದೇ ಅಂದ್ಕೊಂಡಿದ್ದೆ ಯಾಕೆ ವೋಟಿಂಗ್ ಲೈನ್ಸು ಕ್ಲೋಸ್ ಇದ್ದಾವೆ ಅಂತೇಳಿ. ಸುದೀಪ್ ಸರ್ ಅವರು ಕೂಡ ಒಂದು ಕ್ಲೂ ಕೊಟ್ಟಿದ್ದರು. ಬಟ್ ಈಗ ಅದು ನಿಜ ಆಯಿತು. ಚೈತ್ರಾ ಕುಂದಾಪುರ್ ಮತ್ತು ರಜತ್ ಅವರು ನಿಜವಾಗ್ಲೂ ಅವ್ರು ಬಂದಿದ್ದ ಕೆಲಸನ ಸೂಪರಾಗಿ ಮಾಡಿದ್ದಾರೆ. ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಯಾರ್ಯಾರೆಲ್ಲ ಸೇಫ್ ಗೇಮ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ಒಂದು ಬಿಸಿ ಮುಡಿಸಿದ್ದಾರೆ. ಒಂದು ಸ್ವಲ್ಪ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಒಂದು ಭಯ ಹುಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಭಯ ಹುಟ್ಟಿಸಿದ್ರಿಂದನೇ ರಜತ್ ಅವರಿಗೆ ಅಷ್ಟು ಜನ ನಾಮಿನೇಟ್ ಮಾಡೋಕ್ಕಾಗಿದ್ದು ಈ ವೀಕು. ಯಾಕೆಂದ್ರೆ ಒಂದು ಭಯ ಇತ್ತು ಎಲ್ಲರ ಹತ್ರನೂ. ಒಂಥರ ಬಿಗ್ ಬಾಸ್ ಮನೆನ ಒಂಥರ ಎಂಗೇಜಾಗಿ ಇಟ್ಕೊಂಡಿದ್ರು ರಜತ್ ಮತ್ತು ಚೈತ್ರಾ ಕುಂದಾಪುರ್ ಅವರು. ಈಗ ಅವರು ಈ ವೀಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ನನಗೂ ಕೂಡ ಹಂಗೆ ಅನಿಸಿತ್ತು, ಯಾಕೆ ಇಷ್ಟು ಓವರಾಗಿ ಮಾಡ್ತಾ ಇದ್ದಾನೆ ರಜತ್ ಅಂತ. ಬಟ್ ರಜತ್ ಅವನಿಗೆ ಕೊಟ್ಟಂಥ ಕೆಲಸನ ಸೂಪರಾಗಿ ನಿಭಾಯಿಸಿದ್ದಾನೆ. ಅದೇ ರೀತಿ ಚೈತ್ರಾ ಕುಂದಾಪುರ್ ಅವರು. ನನಗೆ ಒಟ್ಟಾರೆಯಾಗಿ ಇವರಿಬ್ಬರು ಕೂಡ ಬಂದು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಈ ಸೇಫಾಗಿ ಗೇಮ್ ಮಾಡುವಂಥ ಸ್ಪಂದನನ್ಗೆ, ಕಾವ್ಯನ್ಗೆ, ಈ ಧ್ರುವಂತ್ಗೆ, ಆಮೇಲೆ ಅದೇ ರೀತಿ ಹೆಂಗೆ ಬೇಕಾಗಿ ಮಾತನಾಡೋ ಅಶ್ವಿನಿ ಗೌಡಗೆ ಎಲ್ಲರಿಗೂ ಒಂಥರ ಬಿಸಿ ಮುಟ್ಟಿಸಿದ್ದಾರೆ. ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಕೊಟ್ಟಂಥ ಕೆಲಸನ. ಆಲ್ ದ ಬೆಸ್ಟ್ ರಜತ್ ಆ್ಯಂಡ್ ಚೈತ್ರಾ ಕುಂದಾಪುರ್. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.